ಸರ್ ವಿನಯ್ ಕುಮಾರ್ ಸದಾ ಇದು ಮಾಡ್ತಿದ್ದಾರೆ ಸರ್ ಒತ್ತಾಯ ಮಾಡ್ತಾರೆ. ಅಲ್ರಿ ವಿನಯ್ ಕುಮಾರ್ ಅವ್ನು ಯಾರು ನಾನು ಆಗಲೇ ಭಾಳ ಸರಿ ಹೇಳಿದ್ದೀನಿ, ಅವರು ನಮ್ಮ ಪಕ್ಷನ ಕಟ್ಟಿದಾರಲ್ಲ ಬೆಳೆಸಿದಾರಲ್ಲ. ಈಗ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಂದು ಇಲ್ಲಿ ಗೊಂದಲ ಸೃಷ್ಟಿ ಮಾಡಿದ್ರು, ಯಾರನ್ನ ಸಂಪರ್ಕದಲ್ಲಿ ಇಟ್ಕೊಳ್ಳಿಲ್ಲ. ತಮಗೆ ಗೊತ್ತಿದೆ, ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲಾ ಮಂತ್ರಿಗಳು, ನಮ್ಮ ಕಾಗಿನೆಲೆ ಮಹಾಸಂಸ್ಥಾನದ ಕನಕ ಗುರು ನಮ್ಮ ನಿರಂಜನಪುರಿ ಮಹಾಸ್ವಾಮಿಗಳು ನೇರವಾಗಿ ಮೂವರೇ ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವ್ರಿಗೆ ಸಂಧಾನ ಮಾಡಿದರು. ನೋಡಪ್ಪ, ನೀನು ಹುಡುಗ, ನೀನು ಮುಂದೆ ಭಾಳ ಅವಕಾಶಗಳಿದ್ದಾವೆ, ಮುಂದೆ ಅವಕಾಶಗಳು ಸಿಗ್ತವೆ, ನೀನು ಈ ಬಾರಿ ವಾಪಸ್ ತಗೊಳ್ಬೇಕು ಅಂತೇಳಿ ಆ ಮುಖ್ಯಮಂತ್ರಿಗಳು ಇದ್ರಿಗೆ ಮಾತು ಕೊಟ್ಟು ಹೊರಗಡೆ ಬಂದು ಅವ್ರ ಅಭಿಪ್ರಾಯ ಹೇಳಿದ್ದಾರೆ, ನಾನು ವಾಪಸ್ ತಗೊಳಲ್ಲ ಅಂತೇಳಿ ಇವ್ರು ಇಂಡಿಪೆಂಡೆಂಟ್ ಆಗಿ ಕ್ಯಾಂಡಿಡೇಟ್ ಆಗಿದ್ದಾರೆ. ಅದಾದ ನಂತರ ಅವರು 6 ವರ್ಷ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ಈಗ ಉಚ್ಚಾಟನೆ ಮಾಡಿದವರಿಗೆ ಎಲ್ಲಿ ಪಕ್ಷ ಟಿಕೆಟ್ ಕೊಡ್ತೈತಿ, ಟಿಕೆಟ್ ಕೊಟ್ಟರು ಅಲ್ಲಿ ಪಕ್ಷದಲ್ಲಿ ನಮ್ಮದು ಶಿಸ್ತಿಯಲ್ಲಿ ಉಳಿತೆ. ಉಚ್ಚಾಟನೆ ಮಾಡಿದವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟರೆ ಶಿಸ್ತಿಲ್ಲಿದೆ, ಕಾಂಗ್ರೆಸ್ ಪಕ್ಷ ಶಿಸ್ತಿದೆ, ಅದಕ್ಕೆ ಶಿಸ್ತು ಸಮಿತಿ ಇದೆ, ಶಿಸ್ತು ಸಮಿತಿಯಲ್ಲಿ ತೀರ್ಮಾನ ಮಾಡಿ ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು. ಸರ್ ವಿನಯ್ ಕುಮಾರ್ ಸದಾ ಇದು ಮಾಡ್ತಿದ್ದಾರೆ ಸರ್ ಒತ್ತಾಯ ಮಾಡ್ತಾರೆ. ಅಲ್ರಿ ವಿನಯ್ ಕುಮಾರ್ ಅವ್ನು ಯಾರು ನಾನು ಆಗಲೇ ಭಾಳ ಸರಿ ಹೇಳಿದ್ದೀನಿ, ಅವರು ನಮ್ಮ ಪಕ್ಷನ ಕಟ್ಟಿದಾರಲ್ಲ ಬೆಳೆಸಿದಾರಲ್ಲ. ಈಗ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಂದು ಇಲ್ಲಿ ಗೊಂದಲ ಸೃಷ್ಟಿ ಮಾಡಿದ್ರು, ಯಾರನ್ನ ಸಂಪರ್ಕದಲ್ಲಿ ಇಟ್ಕೊಳ್ಳಿಲ್ಲ. ತಮಗೆ ಗೊತ್ತಿದೆ, ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲಾ ಮಂತ್ರಿಗಳು, ನಮ್ಮ ಕಾಗಿನೆಲೆ ಮಹಾಸಂಸ್ಥಾನದ ಕನಕ ಗುರು ನಮ್ಮ ನಿರಂಜನಪುರಿ ಮಹಾಸ್ವಾಮಿಗಳು ನೇರವಾಗಿ ಮೂವರೇ ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವ್ರಿಗೆ ಸಂಧಾನ ಮಾಡಿದರು. ನೋಡಪ್ಪ, ನೀನು ಹುಡುಗ, ನೀನು ಮುಂದೆ ಭಾಳ ಅವಕಾಶಗಳಿದ್ದಾವೆ, ಮುಂದೆ ಅವಕಾಶಗಳು ಸಿಗ್ತವೆ, ನೀನು ಈ ಬಾರಿ ವಾಪಸ್ ತಗೊಳ್ಬೇಕು ಅಂತೇಳಿ ಆ ಮುಖ್ಯಮಂತ್ರಿಗಳು ಇದ್ರಿಗೆ ಮಾತು ಕೊಟ್ಟು ಹೊರಗಡೆ ಬಂದು ಅವ್ರ ಅಭಿಪ್ರಾಯ ಹೇಳಿದ್ದಾರೆ, ನಾನು ವಾಪಸ್ ತಗೊಳಲ್ಲ ಅಂತೇಳಿ ಇವ್ರು ಇಂಡಿಪೆಂಡೆಂಟ್ ಆಗಿ ಕ್ಯಾಂಡಿಡೇಟ್ ಆಗಿದ್ದಾರೆ. ಅದಾದ ನಂತರ ಅವರು 6 ವರ್ಷ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ಈಗ ಉಚ್ಚಾಟನೆ ಮಾಡಿದವರಿಗೆ ಎಲ್ಲಿ ಪಕ್ಷ ಟಿಕೆಟ್ ಕೊಡ್ತೈತಿ, ಟಿಕೆಟ್ ಕೊಟ್ಟರು ಅಲ್ಲಿ ಪಕ್ಷದಲ್ಲಿ ನಮ್ಮದು ಶಿಸ್ತಿಯಲ್ಲಿ ಉಳಿತೆ. ಉಚ್ಚಾಟನೆ ಮಾಡಿದವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟರೆ ಶಿಸ್ತಿಲ್ಲಿದೆ, ಕಾಂಗ್ರೆಸ್ ಪಕ್ಷ ಶಿಸ್ತಿದೆ, ಅದಕ್ಕೆ ಶಿಸ್ತು ಸಮಿತಿ ಇದೆ, ಶಿಸ್ತು ಸಮಿತಿಯಲ್ಲಿ ತೀರ್ಮಾನ ಮಾಡಿ ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು. ಸರ್ ವಿನಯ್ ಕುಮಾರ್ ಸದಾ ಇದು ಮಾಡ್ತಿದ್ದಾರೆ ಸರ್ ಒತ್ತಾಯ ಮಾಡ್ತಾರೆ. ಅಲ್ರಿ ವಿನಯ್ ಕುಮಾರ್ ಅವ್ನು ಯಾರು ನಾನು ಆಗಲೇ ಭಾಳ ಸರಿ ಹೇಳಿದ್ದೀನಿ, ಅವರು ನಮ್ಮ ಪಕ್ಷನ ಕಟ್ಟಿದಾರಲ್ಲ ಬೆಳೆಸಿದಾರಲ್ಲ. ಈಗ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಂದು ಇಲ್ಲಿ ಗೊಂದಲ ಸೃಷ್ಟಿ ಮಾಡಿದ್ರು, ಯಾರನ್ನ ಸಂಪರ್ಕದಲ್ಲಿ ಇಟ್ಕೊಳ್ಳಿಲ್ಲ. ತಮಗೆ ಗೊತ್ತಿದೆ, ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲಾ ಮಂತ್ರಿಗಳು, ನಮ್ಮ ಕಾಗಿನೆಲೆ ಮಹಾಸಂಸ್ಥಾನದ ಕನಕ ಗುರು ನಮ್ಮ ನಿರಂಜನಪುರಿ ಮಹಾಸ್ವಾಮಿಗಳು ನೇರವಾಗಿ ಮೂವರೇ ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವ್ರಿಗೆ ಸಂಧಾನ ಮಾಡಿದರು. ನೋಡಪ್ಪ, ನೀನು ಹುಡುಗ, ನೀನು ಮುಂದೆ ಭಾಳ ಅವಕಾಶಗಳಿದ್ದಾವೆ, ಮುಂದೆ ಅವಕಾಶಗಳು ಸಿಗ್ತವೆ, ನೀನು ಈ ಬಾರಿ ವಾಪಸ್ ತಗೊಳ್ಬೇಕು ಅಂತೇಳಿ ಆ ಮುಖ್ಯಮಂತ್ರಿಗಳು ಇದ್ರಿಗೆ ಮಾತು ಕೊಟ್ಟು ಹೊರಗಡೆ ಬಂದು ಅವ್ರ ಅಭಿಪ್ರಾಯ ಹೇಳಿದ್ದಾರೆ, ನಾನು ವಾಪಸ್ ತಗೊಳಲ್ಲ ಅಂತೇಳಿ ಇವ್ರು ಇಂಡಿಪೆಂಡೆಂಟ್ ಆಗಿ ಕ್ಯಾಂಡಿಡೇಟ್ ಆಗಿದ್ದಾರೆ. ಅದಾದ ನಂತರ ಅವರು 6 ವರ್ಷ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ಈಗ ಉಚ್ಚಾಟನೆ ಮಾಡಿದವರಿಗೆ ಎಲ್ಲಿ ಪಕ್ಷ ಟಿಕೆಟ್ ಕೊಡ್ತೈತಿ, ಟಿಕೆಟ್ ಕೊಟ್ಟರು ಅಲ್ಲಿ ಪಕ್ಷದಲ್ಲಿ ನಮ್ಮದು ಶಿಸ್ತಿಯಲ್ಲಿ ಉಳಿತೆ. ಉಚ್ಚಾಟನೆ ಮಾಡಿದವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟರೆ ಶಿಸ್ತಿಲ್ಲಿದೆ, ಕಾಂಗ್ರೆಸ್ ಪಕ್ಷ ಶಿಸ್ತಿದೆ, ಅದಕ್ಕೆ ಶಿಸ್ತು ಸಮಿತಿ ಇದೆ, ಶಿಸ್ತು ಸಮಿತಿಯಲ್ಲಿ ತೀರ್ಮಾನ ಮಾಡಿ ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು.